ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಸೊ ಈ ವಿಡಿಯೋ ಬಂದ್ಬಿಟ್ಟು ಕೇರಳದಲ್ಲಿ ಮುನ್ನಾರ್ ಟ್ರಿಪ್ ಯಾವ ರೀತಿ ಕಂಪ್ಲೀಟ್ ಮಾಡಬೇಕು. ಇದು ಬಂದ್ಬಿಟ್ಟು 2 nights and 3 days. ಅಪ್ರಾಕ್ಸಿಮೇಟ್ಲಿ ಬಜೆಟ್ ಬಂದ್ಬಿಟ್ಟು 7,000 ಯಾವ ರೀತಿ ಕಂಪ್ಲೀಟ್ ಮಾಡಬೇಕು ಅನ್ನೋದನ್ನು ಡೀಟೇಲ್ಸ್ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ. ವಿಡಿಯೋ ಎಂಡ್ವರೆಗೂ ನೋಡ್ತೀರಿ. ನಿಮ್ಗೆ ಏನೇ ಡೌಟ್ ಬಂದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಇವಾಗ ಕೇರಳ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ನೋಡ್ತಾ ಹೋಗೋಣ. ಕೇರಳದ ಕ್ಯಾಪಿಟಲ್ ಬಂದ್ಬಿಟ್ಟು ತಿರುವನಂತಪುರಂ. ಆಕ್ಚುಲಿ ಇದನ್ನು ತ್ರಿವೇಂದ್ರಮ್ ಅಂತ ಕರೀತಾರೆ. ಬಟ್ ತುಂಬ ಜನ ಬಂದ್ಬಿಟ್ಟು ಕೇರಳದ ಕ್ಯಾಪಿಟಲ್ ಕೊಚ್ಚಿ ಅನ್ಕೋತಾರೆ. ಆಕ್ಚುಲಿ ಕೊಚ್ಚಿ ಅಲ್ಲ, ಕೇರಳದ ಕ್ಯಾಪಿಟಲ್ ಬಂದ್ಬಿಟ್ಟು ತಿರುವನಂತಪುರಂ. ಇದನ್ನು ತ್ರಿವೇಂದ್ರಮ್ ಅಂತ ಕರೀತಾರೆ. ಸೊ ನಾವಾಗ ಮುನ್ನಾರ್ ಬಗ್ಗೆ ನೋಡೋದಾದ್ರೆ, ಮುನ್ನಾರ್ಗೆ ನೀರಿರೋ ಪ್ಲೇಸ್ ಬಂದ್ಬಿಟ್ಟು ಕೊಚ್ಚಿ. ಸೊ ಬೆಸ್ಟ್ ಟೈಮ್ ಮುನ್ನಾರ್ ವಿಸಿಟ್ ಮಾಡಿ ಕನ್ಕೊಂಡಿರೋದು ಬಂದ್ಬಿಟ್ಟು ವಿಂಟರ್ ಟೈಮ್ ನವಂಬರಿಂದ ಸ್ಟಾರ್ಟ್ ಮಾಡಿದ್ರೆ ಮಾರ್ಚ್ವರೆಗೂ ಕ್ಲೈಮೇಟ್ ಅಂತೂ ಸೂಪರಾಗಿರುತ್ತೆ ನೀವು ವಿಸಿಟ್ ಮಾಡೋಕ್ಕೆ. ಬೆಂಗಳೂರಿಂದ ಮುನ್ನಾರ್ ಜರ್ನಿ. ಸೊ ನೀವು ಫ್ಲೈಟಲ್ಲಿ ಹೋಗಂಗಿದ್ರೆ ಬೆಂಗಳೂರಿಂದ ಕೊಚ್ಚಿ ರೀಚ್ ಆಗೋಕ್ಕಾಗುತ್ತೆ. ಕೊಚ್ಚಿ ರೀಚ್ ಆಗೋಕ್ಕೆ ಬಂದ್ಬಿಟ್ಟು ಅರೌಂಡ್ 1 hour ಆಗುತ್ತೆ. ಸೊ ಕೊಚ್ಚಿಯಿಂದ ನೀವು ಟ್ಯಾಕ್ಸಿ ಬುಕ್ ಮಾಡ್ಕೋಬೋದು, ಇಲ್ಲಾಂದರೆ ನಿಮ್ಗೆ ಅಲ್ಲಿಂದ ಬಸ್ಸಸ್ಗಳು ಅವೈಲೇಬಲ್ ಇರುತ್ತೆ. ಸೊ ನೀವೇನಾದ್ರು ಬಸ್ಸಲ್ಲಿ ಹೋಗಿದ್ರೆ ನೀವು ಬೆಂಗಳೂರಿಂದ ನೀವು ಡೈರೆಕ್ಟ್ ಮುನ್ನಾರ್ಗೆ ಬಸ್ ಅವೈಲೇಬಲ್ ಇದೆ. ಸೊ ನೀವು ಬೇಕಾದ್ರೆ ಬುಕ್ ಮಾಡ್ಕೋಬೋದು, ಬೇಕಾದ್ರೆ ಆನ್ಲೈನಲ್ಲಿ ಬೇಕಾದ್ರೆ ನೋಡ್ಬೋದು, ಚೆಕ್ ಮಾಡ್ಬೋದು ನೀವು. ಇಲ್ಲ ನೀವು ಟ್ರೈನಲ್ಲಿ ಹೋಗಿದ್ರೆ ಬೆಂಗಳೂರಿಂದ ಕೊಚ್ಚಿ ರೀಚ್ ಆಗುತ್ತೆ. ಸೊ ಕೊಚ್ಚಿಯಲ್ಲಿ ಬಂದ್ಬಿಟ್ಟು ರೈಲ್ವೆ ಸ್ಟೇಷನ್ ಇಲ್ಲ. ಸೊ ಕೊಚ್ಚಿ ನಿಯರ್ ಇರೋ ರೈಲ್ವೆ ಸ್ಟೇಷನ್ ಬಂದ್ಬಿಟ್ಟು ಎರ್ನಾಕುಲಂ ರೈಲ್ವೆ ಸ್ಟೇಷನ್. ಸೊ ನೀವು ಬೆಂಗಳೂರಿಂದ ಎರ್ನಾಕುಲಂ ರೀಚ್ ಆಗೋಕ್ಕೆ ನಿಮಗೆ ಮ್ಯಾಕ್ಸಿಮಮ್ 11 hours ಆಗುತ್ತೆ. ಸೊ ನೀವು ಅಲ್ಲಿಂದ ಟ್ಯಾಕ್ಸಿ ಬುಕ್ ಮಾಡ್ಕೋಬೋದು, ಇಲ್ಲಾಂದರೆ ನಿಮ್ಗೆ ಅಲ್ಲಿಂದ ಬಸ್ಸಸ್ಗಳು ಅವೈಲೇಬಲ್ ಇರುತ್ತೆ. ಕೊಚ್ಚಿಯಿಂದ ಮುನ್ನಾರ್ ಬಂದ್ಬಿಟ್ಟು 130 km ಬರುತ್ತೆ. ಸೊ ನೀವು ಏನಾದ್ರು ಬಸ್ಸಲ್ಲಿ ಹೋಗಿದ್ರೆ ನಿಮಗೆ ಅರೌಂಡ್ 170 rupees ನೀವು ಆರಾಮಾಗಿ ಮುನ್ನಾರ್ ರೀಚ್ ಆಗ್ಬೋದು. ಸೊ ಈ 130 km ಜರ್ನಿ ಬಂದ್ಬಿಟ್ಟು ನಮ್ಗೆ ಅರೌಂಡ್ 3 hours ಆಗುತ್ತೆ. ಸೊ ನಾವು ಜರ್ನಿ ಮಾಡ್ತಾ ಇರೋವಾಗಂತೂ ನಾವು ಘಾಟ್ ಸೆಕ್ಷನಲ್ಲಿ ಟ್ರಾವೆಲ್ ಮಾಡಿದ ಎಕ್ಸ್ಪೀರಿಯನ್ಸ್ ಬರುತ್ತೆ. ಸೂಪರ್ ಆಗಿರುತ್ತೆ ಜರ್ನಿ ಮಾತ್ರ. ಸೊ ನಮಗೆ ಮುನ್ನಾರ್ ರೀಚ್ ಆಗೋ ಮೂಮೆಂಟಲ್ಲಿ ಬಂದ್ಬಿಟ್ಟು ನಮ್ಗೆ ಟೀ ಗಾರ್ಡನ್ ಸಿಗುತ್ತೆ. ಸೊ ನೀವು ನೋಡಿದ್ರೆ ಎಷ್ಟು ಚೆನ್ನಾಗಿದೆ ಟೀ ಗಾರ್ಡನ್. ವ್ಯೂಸ್ ಅಂತೂ ಫೆಂಟಾಸ್ಟಿಕ್ ಆಗಿರುತ್ತೆ ಮುನ್ನಾರ್ ಜರ್ನಿ ಮಾಡೋ ರೀತಿಯಲ್ಲಂತೂ. ಮುನ್ನಾರಲ್ಲಿ ಸ್ಟೇ ನೋಡ್ಕೊಂಡ್ರೆ ನಮ್ಗೆ ಹಲವಾರು ಆಪ್ಷನ್ಸ್ ಸಿಗ್ತವೆ. ಸೊ ನಿಮ್ಗೆ ಏನಾದ್ರು ಮುನ್ನಾರ್ ಸಿಟಿ ಒಳಗಡೆ ಸ್ಟೇ ಮಾಡೋಂಗಿದ್ರೆ ಸೊ ನಿಮಗೆ ಕಮ್ಮಿ ಬಜೆಟಲ್ಲಿ ಸಿಗುತ್ತೆ ರೂಮು. ಸೊ ಜಸ್ಟ್ ಸ್ಟಾರ್ಟಿಂಗ್ ಬಂದ್ಬಿಟ್ಟು 500 rupees ಸ್ಟಾರ್ಟ್ ಆಗುತ್ತೆ ನಿಮ್ಮ ರೂಮ್ಸು. ಸೊ ನೀವಿಲ್ಲ ಇನ್ನೂ ಕಮ್ಮಿ ಬಜೆಟಲ್ಲಿ ಬೇಕಂದರೆ ನಿಮಗೆ ಸೊ KSRTC ಬಸ್ ಸ್ಟ್ಯಾಂಡ್ ಇದೆ. ಸೊ KSRTC ಬಸ್ ಸ್ಟ್ಯಾಂಡಲ್ಲಿ ಬಸ್ ಸ್ಟೇ ಆಪ್ಷನ್ ಇದೆ ಇಲ್ಲಿ ಮುನ್ನಾರಲ್ಲಿ. ಸೊ ಅಲ್ಲಿ ಬೇಕಾದ್ರೆ ನಿಮ್ಗೆ ಅರೌಂಡ್ 180 ಇಲ್ಲ 200 rupees ಫರ್ ಡೇಗೆ ಬೇಕಾದ್ರೆ ನಿಮಗೆ ಅಲ್ಲಿ ಆರಾಮಾಗಿ ರೂಮ್ ಸಿಗುತ್ತೆ. ಇಲ್ಲಾಂದರೆ ನೀವು ಇನ್ನೂ ಚೆನ್ನಾಗಿ ಲಕ್ಸುರಿಯಾಗಿ ಸ್ಟೇ ಮಾಡಬೇಕಂದ್ರೆ ಮುನ್ನಾರ್ ಬಸ್ ಸ್ಟ್ಯಾಂಡಿಂದ ಒಂದು ಸ್ವಲ್ಪ ದೂರದಲ್ಲಿ ಬಟ್ ಟೀ ಗಾರ್ಡನ್ಸಲ್ಲಿ ಎಲ್ಲ ಫುಲ್ ರೆಸಾರ್ಟ್ಸ್ ಇರ್ತವೆ. ಸೊ ನೀವು ಬೇಕಾದ್ರೆ ಅಲ್ಲಿ ರೆಸಾರ್ಟಲ್ಲಿ ಬೇಕಾದ್ರೂ ಆರಾಮ್ ಸ್ಟೇ ಮಾಡ್ಬೋದು. ಸೊ ಮುನ್ನಾರಲ್ಲಿ ನಿಮ್ಗೆ ಏನಾದರೂ ಬಟ್ ಸ್ಟೇ ಮಾಡೋಕ್ಕೆ ಆಪ್ಷನ್ಸ್ ದೆನ್ ಮುನ್ನಾರ್ ರೀಚ್ ಆದ ತಕ್ಷಣ ಮುನ್ನಾರ್ ಬಸ್ ಸ್ಟ್ಯಾಂಡಲ್ಲೇ ನಿಮಗೆ ನಿಯರಲ್ಲೇ ನಿಮಗೆ ಬೈಕ್ ರೆಂಟಲ್ ಸಿಗ್ತವೆ. ಸೊ ಬೈಕ್ ರೆಂಟಲ್ ತೊಗೊಂಬಿಡಿ. ಮುನ್ನಾರಲ್ಲಿ ಬಂದ್ಬಿಟ್ಟು ಬೈಕ್ ರೆಂಟಲ್ಸ್ ಸ್ವಲ್ಪ ಕಾಸ್ಟ್ಲಿ ಇದ್ದಾವೆ. ಸೊ ಮುನ್ನಾರಲ್ಲಿ ಬಂದ್ಬಿಟ್ಟು ಬೈಕ್ ರೆಂಟಲ್ಸು ಫರ್ ಡೇ 600 rupees ಸ್ಟಾರ್ಟಿಂಗ್ ಇದ್ದಾವೆ. ಸೊ ಸ್ವಲ್ಪ ಕಾಸ್ಟ್ಲಿ ಅನಿಸುತ್ತೆ. ಸೊ ನೀವು ಬೈಕಲ್ಲಿ ಹೋದರೆ ಬೆಟರು. ಬೈಕಲ್ಲಾದರೆ ಎಲ್ಲ ಫುಲ್ ಕವರ್ ಮಾಡ್ಬೋದು. ಇಲ್ಲ ನೀವು ಜೀಪಲ್ಲಿ ಕವರ್ ಮಾಡೋಂಗಿದ್ರೆ ಬಟ್ ಸ್ವಲ್ಪ ತುಂಬ ಕಾಸ್ಟ್ಲಿ ಇದ್ದಾವೆ. ಇಲ್ಲ ನಾವು ಮಾಡ್ಬೋದು ಅನ್ನೋದ್ರೆ ಮಾಡ್ಬೋದು, ಪರವಾಗಿಲ್ಲ, ನೋ ಪ್ರಾಬ್ಲಮ್. ನೀವು ಆಟೋಲ್ಲಿ ಕವರ್ ಮಾಡ್ತೀನಿ ಇಲ್ಲ ಅಂದರೆ ಆಟೋಲ್ಲಿ ಎಲ್ಲ ಒಂದು ನೀವೆಲ್ಲ ಟೂ ಡೈರೆಕ್ಷನ್ಸ್ ಕವರ್ ಮಾಡೋಕ್ಕೆ ನಿಮಗೆ ಅರೌಂಡ್ 5,000 rupees ಕೇಳ್ತಾರೆ 2-3 ಡೈರೆಕ್ಷನ್ ಮಾಡೋಕ್ಕೆ. ಇಲ್ಲ ನೀವು ಜೀಪಲ್ಲಿ ಮಾಡೋಂಗಿದ್ರೆ ಬಟ್ ಶೇರಿಂಗ್ ಇದ್ದರೂ ನೀವು ಎಲ್ಲ ಫುಲ್ ಶೇರಿಂಗ್ ಮಾಡ್ಕೊಂಡು ಹೋಗ್ತೀನಿ ಅಂದರೂ ನಿಮಗೆ ಒಂದು 3,000 rupees ಆ ಥರ ಆಗುತ್ತೆ. ಇಲ್ಲ ನೀವು ಬೈಕ್ ತೊಗೊಂಡ್ಬಿಟ್ರೆ ಬೆಟರ್. ಬೈಕ್ ತೊಗೊಂಡ್ರೆ ಆ್ಯಕ್ಚುಲಿ ನೀವು ಎಲ್ಲ ಪ್ಲೇಸಸ್ ಕವರ್ ಮಾಡಿಕೊಂಡು ನಿಮಗೆ. ಸೊ ಡೇ 1 ಫಸ್ಟ್ ನೀವು ಸ್ಟಾರ್ಟ್ ಮಾಡಬೇಕಾಗೋದು ಬಂದ್ಬಿಟ್ಟು ಟೀ ಮ್ಯೂಸಿಯಂ ಬಂದ್ಬಿಟ್ಟು ಮುನ್ನಾರ್ ಸಿಟಿಯಿಂದ ಜಸ್ಟ್ 1 kilometer ಡಿಸ್ಟೆನ್ಸಲ್ಲಿ ಇರುತ್ತೆ. ಇದು ಬಂದ್ಬಿಟ್ಟು ಮಾರ್ನಿಂಗ್ 9 ಗಂಟೆಯಿಂದ ಈವ್ನಿಂಗ್ 5 o'clockವರೆಗೂ ಓಪನ್ ಇರುತ್ತೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದು ಎಂಟ್ರೆನ್ಸ್ ಟಿಕೆಟ್ ಬಂದ್ಬಿಟ್ಟು 120 rupees ಇರುತ್ತೆ ಸ್ಟಾರ್ಟಿಂಗು. ಸೊ ನೀವು ಇಲ್ಲಿ ಮುನ್ನಾರ್ನ ಒಂದು ಕಂಪ್ಲೀಟ್ ಹಿಸ್ಟ್ರಿಯನ್ನು ಇಲ್ಲಿ ನೋಡ್ಬೋದು. ಇಲ್ಲಿ ಬಂದ್ಬಿಟ್ಟು ಅಲ್ಲೇ ಕ್ಯಾಲ್ಕುಲೇಟ್ರು ಮತ್ತು ಇಲ್ಲಿ ಬಂದ್ಬಿಟ್ಟು ಮುನ್ನಾರ್ನ ಒಂದು ಓಲ್ಡ್ ಟೀ ಒಂದು ಪ್ರೋಸೆಸನ್ನು ನೋಡ್ಬೋದು. ಮುನ್ನಾರ್ನ ಒಂದು ಫುಲ್ ಟೋಟಲ್ ಹಿಸ್ಟ್ರಿಯನ್ನು ಕೂಡ ನಾವು ಇದರಲ್ಲಿ ಕಾಣ್ಬೋದು. ಮತ್ತು ಇಲ್ಲಿ ನಾವು ಟೀ ಪೌಡರ್ ಬಂದ್ಬಿಟ್ಟು ಯಾವ ರೀತಿ ರೆಡಿ ಮಾಡ್ತಾರೆ ಅಂದ್ಬಿಟ್ಟು ಕಂಪ್ಲೀಟ್ ಪ್ರೊಸೆಸಿಂಗ್ ಇಲ್ಲಿ ನೋಡ್ತಾರೆ. ಸೊ ಟೀ ಒಂದು ಎಲೆಯಿಂದ ಸ್ಟಾರ್ಟ್ ಮಾಡಿ ನೋಡಿ, ಹಸಿ ಎಲೆ ತೊಗೊಂಬಂದ್ಬಿಟ್ಟು ಇಲ್ಲಿ ಮಿಷಿನಲ್ಲಿ ಹಾಕ್ತಾರೆ. ಸೊ ಮಿಷಿನಲ್ಲಿ ಹಾಕ್ಬಿಟ್ಟು ಅದನ್ನೇ ಒಂದು ಎಲ್ಲ ಫುಲ್ ಬಾಯ್ಲ್ ಮಾಡಿ ನೆಕ್ಸ್ಟ್ ಅದನ್ನೆಲ್ಲ ಫುಲ್ಲು ಅದಕ್ಕೆ ಮಿಷಿನ್ಗೆ ಹಾಕಿ ಮಿಷಿನಿಂದ ಬರ್ತಾ ಇರುತ್ತೆ. ನೀವು ನೋಡ್ತಾ ಇರ್ಬೋದು, ಇದನ್ನು ಎಲೆ ತೊಗೊಂಬಂದ್ಬಿಟ್ಟು ಈ ಥರ ಮಾಡ್ತಾ ಇರ್ತಾರೆ ಎಲೆಯಿಂದ. ಇಲ್ಲಿ ನೋಡ್ತಾ ಇರ್ಬೋದು, ಹಸಿ ಎಲೆ ತೊಗೊಂಬಂದ್ಬಿಟ್ಟು ಇಲ್ಲಿ ಮಿಷಿನ್ಗೆ ಹಾಕ್ತಾರೆ. ಸೊ ಇಲ್ಲಿ ಮಿಷಿನ್ಗೆ ಹಾಕ್ಬಿಟ್ಟ ತಕ್ಷಣ ಇದು ಬಂದ್ಬಿಟ್ಟು ಸ್ವಲ್ಪ ಹೀಟ್ ಮಾಡಿಬಿಟ್ಟು ಕಟ್ ಮಾಡ್ತಾ ಇದೆ ನೋಡಿ. ಇಲ್ಲಿ ಇದು ಬಂದ್ಬಿಟ್ಟು ಈ ಮಿಷನ್ ಬಂದ್ಬಿಟ್ಟು ಬರೀ ಕಟಿಂಗ್ ಮಾತ್ರ. ಇಲ್ಲಿ ಕಟಿಂಗ್ ಮಾಡಿಬಿಟ್ಟು ನೆಕ್ಸ್ಟ್ ಮಿಷನ್ಗೆ ಮೂವ್ ಮಾಡ್ತಾ ಇರುತ್ತೆ. ಇಲ್ಲಿ ನೋಡಿ, ಇದು ಬಂದ್ಬಿಟ್ಟು ಇದು ಒಂದು ಫುಲ್ ಚೂರ ಕಟ್ ಮಾಡುತ್ತೆ. ಹಾಗೆ ಒಂದು ಕಟಿಂಗ್ ಬಂದ್ಬಿಟ್ಟು ಇಲ್ಲಿ 3 ಮಿಷನ್ಸ್ ಇದ್ದಾವೆ. 3 ಮಿಷನಲ್ಲಿ ಎಲೆಯನ್ನು ಫುಲ್ ಕಟ್ ಮಾಡಿ ಇಲ್ಲಿ ಬಂದ್ಬಿಟ್ಟು ಹೀಟ್ ಮಾಡ್ತಾರೆ ನೋಡಿ. ಅದೇ ಎಲೆ ಬಂದ್ಬಿಟ್ಟು ಹಸಿ ಎಲೆ ಬಂದ್ಬಿಟ್ಟು ಹೀಟ್ ಮಾಡಿದ ತಕ್ಷಣ ಅದು ಹೀಟ್ ಆಗಿಬಿಡುತ್ತೆ. ಹೀಟ್ ಮಾಡಿಬಿಟ್ಟು ಇಲ್ಲಿಂದ ಮೇಲೆ ಮೂವ್ ಮಾಡ್ತಾರೆ ನೋಡಿ. ಇಲ್ಲಿ ಯಾವ ಥರ ಇದೆ ಮಿಷನ್, ಸೂಪರಾಗಿದೆ, ಅಮೇಜಿಂಗ್ ಆಗಿದೆ. ಇಲ್ಲಿಂದ ಬಂದ್ಬಿಟ್ಟು ಇಲ್ಲಿ ಪೌಡ್ರ್ ಹಾಕ್ತಾರೆ ನೋಡಿ. ಇಲ್ಲಿ ಬಂದ್ಬಿಟ್ಟು ಸೊ ಇಲ್ಲಿ ಟೀ ಮ್ಯೂಸಿಯಮಲ್ಲಿ ಬಂದ್ಬಿಟ್ಟು ಫ್ರೆಶ್ ಆಗಿ ಒಂದು ಎಲೆಯಿಂದ ಮಾಡಿದ ಟೀ ಪೌಡ್ರಿಂದ ಟೀ ಮಾಡಿಕೊಡ್ತಾರೆ. ಇಲ್ಲಿ ಟೀ ಕಾಸ್ಟ್ ಬಂದ್ಬಿಟ್ಟು 40 rupees ಮಾತ್ರ. ಸೊ ಈ ಥರ ಟೀ ಬಂದ್ಬಿಟ್ಟು ಟೇಸ್ಟು ಡಿಫ್ರೆಂಟ್ ಆಗಿದೆ. ಸೊ ಇಲ್ಲಿ ಫ್ರೆಶ್ ಆಗಿ ಟೀ ಎಲೆಯಿಂದ ಮಾಡಿ ಸೊ ಹಾಕಿದ್ದಾರೆ ಟೀ. ಸೊ ಟೀ ಮ್ಯೂಸಿಯಂ ಕಂಪ್ಲೀಟ್ ಮಾಡಿದ ತಕ್ಷಣ ನಿಮ್ಗೆ ಅಲ್ಲೊಂದು ಟೀ ಸಿಗುತ್ತೆ. ಸೊ ಟೀ ಅಂತೂ ಟೇಸ್ಟ್ ಮಾಡಿ ಡಿಫ್ರೆಂಟ್ ಟೇಸ್ಟ್ ಸೂಪರಾಗಿರುತ್ತೆ. ಅವಾಗೆ ಫ್ರೆಶ್ ಆಗಿ ಮಾಡಿ ಟೀ ಪೌಡರ್ ಅಂತ ಟೀ ಕೊಡ್ತಾರೆ. ಸೊ ಒಂದು ಟೀ ಬೇಕಾದ್ರೆ ನೀವು ಬೇಕಾದ್ರೆ ಇಲ್ಲಿ ಟೀ ಪೌಡರ್ ಬೇಕಾದ್ರೆ ಪರ್ಚೇಸ್ ಮಾಡ್ಬೋದು. ನಿಮಗೆ ಇಲ್ಲಿ ಬೇಕಾದ್ರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಟೀ ಪೌಡರ್ ಸಿಗುತ್ತೆ. ಮತ್ತು ಇಲ್ಲಿಂದ ನಾವು ಟೀ ಮ್ಯೂಸಿಯಂ ಕಂಪ್ಲೀಟ್ ಮಾಡಿಕೊಂಡು ಇಲ್ಲಿಂದ ಅರೌಂಡ್ 9 km ಹೋದರೆ ನಿಮಗೆ ಎರ್ನಾಕುಲಂ ನ್ಯಾಷನಲ್ ಪಾರ್ಕ್ ಸಿಗುತ್ತೆ. ಸೊ ಇಲ್ಲಿ ಆ್ಯಕ್ಚುಲಿ ನಾವು ಬಂದಿದ್ದೆಲ್ಲ ರೈನಿ ಸೀಸನಲ್ಲಿ ಬಂದಿದ್ದಕ್ಕೆ ಬಟ್ ಎರ್ನಾಕುಲಂ ನ್ಯಾಷನಲ್ ಪಾರ್ಕ್ ಫುಲ್ ಕ್ಲೋಸ್ ಆಗಿತ್ತು. ಸೊ ಇಲ್ಲಿ ಅದಕ್ಕೆ ನಾವು ಅದನ್ನು ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ. ಆ್ಯಕ್ಚುಲಿ ಮ್ಯೂಸಿಯಂ ಕಂಪ್ಲೀಟ್ ಮಾಡೋಕ್ಕೂ ನಮಗೂ ತುಂಬ ನಾವು ಬಂದ್ಬಿಟ್ಟು ರೈನಿ ಸೀಸನಲ್ಲಿ ಬಂದಿದ್ದು. ಸೊ ಮೋಸ್ಟ್ಲಿ ರೈನಿ ಸೀಸನಲ್ಲಿ
ಹೋಗಬೇಡಿ. ಸೊ ಏನು ಗೊತ್ತಾ, ಜೂನ್ ಜುಲೈ ಆಗಸ್ಟಲ್ಲಿ ಬಂದರೂ ನೀವು ಏನೂ ನೋಡೋಕ್ಕಾಗಲ್ಲ. ಸೊ ಆ್ಯಕ್ಚುಲಿ ಎಲ್ಲ ಫುಲ್ ಕ್ಲೋಸ್ ಆಗಿರುತ್ತೆ. ಎರ್ನಾಕುಲಂ ನ್ಯಾಷನಲ್ ಪಾರ್ಕ್ ಕ್ಲೋಸ್ ಆಗಿರುತ್ತೆ, ಟಾಪ್ ಸ್ಟೇಷನ್ ಕ್ಲೋಸ್ ಆಗಿರುತ್ತೆ, ಮತ್ತು ಬಂದ್ಬಿಟ್ಟು ಕೊಲುಕುಮಲೈನೂ ಕ್ಲೋಸ್ ಆಗಿರುತ್ತೆ. ಸೊ ರೈನಿ ಸೀಸನಲ್ಲಿ ಆಲ್ಮೋಸ್ಟ್ ಎಲ್ಲ ಫುಲ್ ಕ್ಲೋಸ್ ಮಾಡಿರ್ತಾರೆ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ವರೆಗೂ. ಬಟ್ ಕ್ಲೋಸ್ ಇರ್ತವೆ. ಇಲ್ಲ ಅಂದರೆ ನೀವು ಜೀಪಲ್ಲಿ ಕವರ್ ಮಾಡ್ಬೋದು ಅದು, ಬಟ್ ಸಮ್ ಟೈಮ್ ಮಾತ್ರ. ಬಟ್ ಎಲ್ಲ ಟೈಮಲ್ಲಿ ಓಪನ್ ಇರಲ್ಲ. ಬಟ್ ಆ್ಯಕ್ಚುಲಿ ನೀವು ನವಂಬರಿಂದ ಫೆಬ್ರವರಿ ಇಲ್ಲ ಮಾರ್ಚ್ ಒಳಗಡೆ ಬಂದರೆ ಬಟ್ ಬೆಸ್ಟ್ ಟೈಮ್. ಬಟ್ ಎಲ್ಲ ಫುಲ್ ವಿಸಿಟ್ ಮಾಡ್ಬೋದು. ಬಟ್ ರೈನಿ ಸೀಸನಲ್ಲಂತೂ ಆಲ್ಮೋಸ್ಟ್ ಅಲ್ಲಿ ರೋಡ್ಸ್ ಎಲ್ಲ ತುಂಬ ಡ್ಯಾಮೇಜ್ ಆಗ್ತಾ ಇರ್ತವೆ, ಮತ್ತು ರೋಡ್ಸ್ ಎಲ್ಲ ಫುಲ್ ಕ್ಲೋಸ್ ಮಾಡಿರ್ತಾರೆ. ಬಟ್ ಏನೂ ಕವರ್ ಮಾಡೋಕ್ಕಾಗಲ್ಲ, ನೀವು ತುಂಬ ಕಷ್ಟ ಇರುತ್ತೆ. ಬಟ್ ರೈನಿ ಸೀಸನಲ್ಲಂತೂ ಬಟ್ ವ್ಯೂಸ್ ಎಂಜಾಯ್ ಮಾಡ್ಬೋದು. ಬಟ್ ವಾಟರ್ ಫಾಲ್ ಸಿಗುತ್ತೆ, ಬಟ್ ನೀವು ಎಲ್ಲ ಫುಲ್ ಕವರ್ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ನೀವು ಏನು ಗೊತ್ತಾ, ಬಟ್ ಮೇನ್ ಜೂನ್ ಜುಲೈ ಆಗಸ್ಟಲ್ಲಿ ನೀವು ಬರೋಕ್ಕೆ ಹೋಗ್ಬೇಡಿ, ಬಟ್ ಎಲ್ಲ ಸ್ಕಿಪ್ ಮಾಡಿಬಿಡಿ. ಓಕೆ, ಡೇ 2 ಅಲ್ಲಿ ಬಂದುಬಿಟ್ಟು ನೀವು ಟಾಪ್ ಸ್ಟೇಷನ್ ವಿಸಿಟ್ ಮಾಡಿ. ಟಾಪ್ ಸ್ಟೇಷನ್ ಬಂದುಬಿಟ್ಟು ಮುನ್ನಾರ್ ಸಿಟಿಯಿಂದ ಜಸ್ಟ್ ಒಂದು 35 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಇರುತ್ತೆ. ಸೊ ಇದು ಬಂದುಬಿಟ್ಟು ಮಟ್ಟಿಪಟ್ಟಿ ಡೈರೆಕ್ಷನ್ ಬರ್ತೀವಿ. ಟಾಪ್ ಸ್ಟೇಷನ್ ವಿಸಿಟ್ ಮಾಡುವಾಗಂತೂ ನೀವು ನೋಡ್ತಾ ಇರೋ ವ್ಯೂಸು ಟೀ ಗಾರ್ಡನ್ಸಿಂದ ಕೂಡಿರುತ್ತೆ. ಫ್ಯಾಂಟಾಸ್ಟಿಕ್ ಆಗಿರುತ್ತೆ ವ್ಯೂ. ಟಾಪ್ ಸ್ಟೇಷನಿಂದ ಮುನ್ನಾರ್ ಬರೋ ರೀತಿಯಲ್ಲಿ ನಿಮಗೆ ಹಲವಾರು ಒಂದು ವ್ಯೂ ಪಾಯಿಂಟ್ ಸಿಗುತ್ತೆ. ಇಲ್ಲಿ ಬಂದುಬಿಟ್ಟು ನಿಮಗೆ ಎಲಿಫೆಂಟ್ ರೈಡ್, ರೋಸ್ ಗಾರ್ಡನ್ ಆ್ಯಂಡ್ ಮಟ್ಟಿಪಟ್ಟಿ ಡ್ಯಾಮ್ ಸಿಗುತ್ತೆ. ಸೊ ನಾವು ಇಲ್ಲಿಂದ ಮುನ್ನಾರ್ ಬಸ್ ಸ್ಟ್ಯಾಂಡ್ ಬಂದು, ಮುನ್ನಾರ್ ಬಸ್ ಸ್ಟ್ಯಾಂಡಿಂದ ನಾವು ಸ್ವಲ್ಪ ಲೆಫ್ಟ್ ಸೈಡ್ಗೆ ಹೋದ ತಕ್ಷಣ ನಮಗೆ ಕೊಲುಕುಮಲೆಗೆ ಹೋಗೋ ರೀತಿ ಸಿಗುತ್ತೆ. ಸೊ ನಾವು ಇಲ್ಲಿಂದ ಕೊಲುಕುಮಲೆಗೆ ಹೋಗ್ಬೇಕಂದ್ರೆ ನಮಗೆ ಸೂರ್ಯನಲ್ಲಿ ಹೋಗಬೇಕು. ಸೊ ಸೂರ್ಯನಲ್ಲಿ ಹೋಗ್ಬಿಟ್ಟು ಸೂರ್ಯನಲ್ಲಿಂದ ನಾವು ಕೊಲುಕುಮಲೆ ಹೋಗಬೇಕು. ನಿಯರ್ ಸೂರ್ಯನಲ್ಲಿ ರೀಚ್ ಆಯ್ತು ಅನ್ನೋವಾಗ ನಮಗೆ ಇಲ್ಲೊಂದು ವ್ಯೂ ಪಾಯಿಂಟ್ ಸಿಗುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು. ಇಯರ್ಲಿ 365 ಡೇಸ್ ಯಾವಾಗ ಬಂದರೂ ಇಲ್ಲಿ ಕ್ಲೋಡ್ಸ್ ನೋಡ್ಬೋದು ನೀವು. ಇಲ್ಲಿ ಸೂರ್ಯನಲ್ಲಿ ಮುನ್ನಾರಿಂದ ಅರೌಂಡ್ ಜಸ್ಟ್ 35 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಇರುತ್ತೆ. ಸೊ ಇದು ಬಂದುಬಿಟ್ಟು ಇಲ್ಲಿಂದ ನಾವು ಕೊಲುಕುಮಲೆ ಹೋಗಬೇಕಾಗತ್ತೆ. ಸೊ ಕೊಲುಕುಮಲೆಗೆ ಹೋಗೋಕ್ಕೆ ನಮಗೆ ಅಲ್ಲಿ ಪ್ರೈವೇಟ್ ವೆಹಿಕಲ್ ಅಲೋ ಮಾಡಲ್ಲ. ಸೊ ನಾವು ಜೀಪಲ್ಲಿ ಹೋಗಬೇಕಾಗತ್ತೆ. ಮಳೆ ತುಂಬ ಜಾಸ್ತಿ ಆಗಿದ್ದಕ್ಕೆ ಕೊಲುಕುಮಲೆ ಕ್ಲೋಸ್ ಆಗಿತ್ತು, ಅದಕ್ಕೆ ನಾನು ಇದನ್ನು ಸ್ಕಿಪ್ ಮಾಡಿದ್ದೀನಿ. ಸೊ ನಮಗೆ ನಿಯರ್ ಸೂರ್ಯನಲ್ಲಿ ಇದ್ರೆ ಬಂದುಬಿಟ್ಟು ನಮಗೆ ಇಲ್ಲೊಂದು ವಾಟರ್ ಫಾಲ್ ಸಿಗುತ್ತೆ. ಸೊ ಇಲ್ಲಿ ಸ್ವಲ್ಪ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ನಾವು ಇಲ್ಲಿಂದ ಮೂವ್ ಆಗ್ಬೋದು. ನೆಕ್ಸ್ಟ್ ಇವಾಗ ಡೇ 3 ಬಂದುಬಿಟ್ಟು ನಾವು ಕೊಚ್ಚಿನ್ ಡೈರೆಕ್ಷನ್. ಸೊ ಕೊಚ್ಚಿನ್ ಡೈರೆಕ್ಷನ್ ಬಂದುಬಿಟ್ಟು ನಿಮಗೆ ಜಿಪ್ ಲೈನ್ ಸಿಗುತ್ತೆ ಮತ್ತು ಸ್ಪೈಸಸ್ ಸಿಗುತ್ತೆ ಮತ್ತು ತುಂಬ ವಾಟರ್. ಮುನ್ನಾರಿಂದ ಕೊಚ್ಚಿನ್ ಡೈರೆಕ್ಷನ್ಗೆ ಒಂದು 20 ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ರೆ ನಮಗೆ ಇಲ್ಲೊಂದು ಜಿಪ್ ಲೈನ್ ಸಿಗುತ್ತೆ. ಜಿಪ್ ಲೈನ್ ಎಕ್ಸ್ಪೀರಿಯನ್ಸ್ ಅಂತೂ ಸೂಪರ್ ಆಗಿದೆ. ಕಾಸ್ಟ್ ಬಂದುಬಿಟ್ಟು ಜಸ್ಟ್ 500 ರೂಪೀಸ್ ಚಾರ್ಜ್ ಮಾಡ್ತಾರೆ ಇವರು. ಎಕ್ಸ್ಪೀರಿಯನ್ಸ್ ಅಂತೂ ಕ್ರೇಜಿ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು. ಇದು ಅರೌಂಡ್ ಬಂದುಬಿಟ್ಟು ನಮಗೆಲ್ಲ ಒಂದು 600 ಮೀಟರ್ ಆಗ್ತಾರೆ. ಸೊ 600 ಮೀಟರ್ ಇಲ್ಲಿಂದ ಹೋಗಿ ಮತ್ತು ನೆಕ್ಸ್ಟ್ ಅಲ್ಲಿಂದ ಬಟ್ ವಾಪಸ್ ಬರೋಕ್ಕೆ. ಸೊ ಇಲ್ಲಿ ನೀವು ನೋಡ್ತಾ ವ್ಯೂಸ್ ಅಂತೂ ಕೆಳಗಡೆ ವಾಟ್ರು ವ್ಯೂಸು ಸೂಪರ್ ಆಗಿರುತ್ತೆ. ಫ್ಯಾಂಟಾಸ್ಟಿಕ್ ಆಗಿರುತ್ತೆ ಎಕ್ಸ್ಪೀರಿಯನ್ಸ್ ಅಂತೂ. ಸೊ ಒಂದು ಟೈಮ್ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಅಲ್ಲಿಂದ ಜಸ್ಟ್ ಒಂದು 2 ಕಿಲೋಮೀಟರ್ ವಾಪಸ್ ಬರುವಾಗ ನಮಗೆ ಇಲ್ಲೊಂದು ವಾಟರ್ ಫಾಲ್ ಸಿಗುತ್ತೆ, ನೋಡ್ತಾ ಇರ್ಬೋದು. ಸೊ ಇಲ್ಲಿಂದ ಒಂದು 2 ಕಿಲೋಮೀಟರ್ ನಾವು ಜರ್ನಿ ಮಾಡಿದ ತಕ್ಷಣ ನಮಗೆ ಮತ್ತೆ ಇನ್ನೊಂದು ವಾಟರ್ ಫಾಲ್ ಸಿಗುತ್ತೆ. ಸೊ ಈ ವಾಟರ್ ಫಾಲ್ ಬಂದುಬಿಟ್ಟು ಸೂಪರ್ ಆಗಿದೆ. ಏನೆಲ್ಲ ನೀರು ಬರ್ತಾ ಇರುತ್ತೆ. ಸೊ ನೀವು ಬೇಕಾದ್ರೆ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಇಲ್ಲಿ ಹೋಗ್ಬಿಟ್ಟು ನಿಮ್ಗೆ ಬೇಕಾಗಿರೋ ಟೈಮಲ್ಲಿ ಇದ್ದು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬರ್ಬೋದು ನೀವು. ಇಲ್ಲಿಂದ 1 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ನಿಮಗೆ ಸ್ಪೈಸಸ್ ಪ್ಲಾಂಟೇಷನ್ ಸಿಗುತ್ತೆ. ಸೊ ಸ್ಪೈಸಸ್ ಇಲ್ಲಿ ಬಂದುಬಿಟ್ಟು ಕೇರಳದಲ್ಲಿ ತುಂಬ ಫೇಮಸ್ಸು. ಏಲಕ್ಕಿ, ಚಕ್ಕೆ, ಲವಂಗ ಇದೆಲ್ಲ ಬಂದುಬಿಟ್ಟು ಇಲ್ಲಿ ಫಸ್ಟ್ ಕ್ವಾಲಿಟಿಲಿ ಸಿಗುತ್ತೆ. ಸೊ ನೀವು ಬೇಕಾದ್ರೆ ಪರ್ಚೇಸ್ ಮಾಡ್ಬೋದು, ಬೇಕಾದ್ರೆ ನೋಡಿ ಒಂದ್ಸಲ ವಿಸಿಟ್. ಮತ್ತು ಇಲ್ಲಿ ಪಲ್ಲಿವಸಲ ಅನ್ನೋ ಒಂದು ಸ್ಮಾಲ್ ವಿಲೇಜ್ ಬರುತ್ತೆ. ನೀವು ನೋಡ್ತಾ ಇರ್ಬೋದು. ವಿಲೇಜ್ ಅಂತೂ ಅದ್ಭುತವಾಗಿದೆ ವಿಲೇಜು. ಇದು ಯಾವ ರೀತಿ ವಿಲೇಜ್ ಅಂತ ನೋಡಿ, ಸೂಪರ್ ಆಗಿದೆ ವಿಲೇಜ್ ಮಾತ್ರ. ಸೊ ಇಲ್ಲಿಗೆ ನಮ್ಮ ಟ್ರಿಪ್ ಕಂಪ್ಲೀಟ್ ಆಗಿದೆ. ಸೊ ತುಂಬ ಮಳೆ ಬರ್ತಾ ಇರೋದಕ್ಕೆ ನಾವು ಏನೂ ಕವರ್ ಮಾಡೋಕ್ಕಾಗಿಲ್ಲ. ಸೊ ನೀವು ಬೇಕಾದ್ರೆ ನಿಮ್ಗೆ ಏನಾದರೂ ಇನ್ನೂ ಟೈಮ್ ಇದ್ದರೆ ಸೊ ನಿಮಗೆ ಒಂದು ಲೀಸ್ಟ್ ಕೊಡ್ತೀನಿ ನೋಡಿ. ಈ ಲೀಸ್ಟ್ ಪ್ರಕಾರ ನೀವೆಲ್ಲ ಫುಲ್ ಕವರ್ ಮಾಡ್ಬೋದು. ಓಕೆ.